ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಕ್ಯುಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC MTS ಎಕ್ಸಾಮ್ ಮತ್ತು SSC CGL ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS ಮತ್ತು CGL ಎಕ್ಸಾಮ್ನ ಪ್ರಸಿದ್ಧ ಸ್ಮಾರಕಗಳು 20+ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಟಾಪಿಕ್ 11 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಆಕ್ಯುಜಿಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ರಾಷ್ಟ್ರಪತಿ ಭವನ ಎಲ್ಲಿದೆ? ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಎಡ್ವಿನ್ ಲುಟೆನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಡ್ವಿನ್ ಲುಟೆನ್ಸ್ ಇವರು ಒಬ್ಬ ಬ್ರಿಟಿಷ್ ಅಧಿಕಾರಿ ಆಗಿರ್ತಾರೆ. ಪ್ರಶ್ನೆ 2, ಕೆಂಪು ಕೋಟೆ ಎಲ್ಲಿದೆ? ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಶಹಜಹಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಕೆಂಪು ಕೋಟೆಯನ್ನು ಕೆಂಪು ಕಲ್ಲಿನಿಂದ ಕಟ್ಟಲಾಗಿದೆ ನೋಡಿ ಫ್ರೆಂಡ್ಸ್. ಈ ಕೆಂಪು ಕೋಟೆಯು ಇದು ಯಮುನಾ ನದಿಯ ದಂಡೆಯ ಮೇಲೆ ಇದೆ. ಪ್ರಶ್ನೆ 3, ಕುತಬ್ ಮಿನಾರ್ ಎಲ್ಲಿದೆ? ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಕುತುಬುದ್ದೀನ್ ಐಬಕ್ ಕಟ್ಟಿಸ್ತಾನೆ ಫ್ರೆಂಡ್ಸ್. ಇದನ್ನು ಪೂರ್ಣಗೊಳಿಸಿದವನು ಇಲ್ತಮಷ್. ಇದರ ಎತ್ತರ ಬಂದ್ಬಿಟ್ಟು 72.5 ಮೀಟರ್ ಇದೆ. ಪ್ರಶ್ನೆ 4, ಶೇರ್ ಶಾ ಗೋರಿ ಎಲ್ಲಿದೆ? ಇದು ಬಿಹಾರದಲ್ಲಿ ಇದೆ. ಇದನ್ನು ಕಟ್ಟಿಸಿದ್ದು 1540ರಿಂದ 1545ರಲ್ಲಿ. ಪ್ರಶ್ನೆ 5, ಕೋಣಾರ್ಕ್ ಸೂರ್ಯ ದೇವಾಲಯ ಎಲ್ಲಿದೆ? ಇದು ಒಡಿಸ್ಸಾದಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ನರಸಿಂಹದೇವರಾಯ 1 ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ದೇವಾಲಯವು ಗಂಗವಂಶಕ್ಕೆ ಸೇರಿದೆ. ಪ್ರಶ್ನೆ 6, ಅಜಂತಾ ಎಲ್ಲೋರಾ ದೇವಾಲಯ ಗುಹೆಗಳು ಎಲ್ಲಿ ಕಂಡುಬರುತ್ತವೆ? ಈ ಗುಹೆಗಳು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ. ಇದು ಭಾರತದ ಅತಿದೊಡ್ಡ ಏಕಶಿಲಾ ದೇವಾಲಯ. ಇದನ್ನು ಕಟ್ಟಿಸಿದವನು 1ನೇ ಕೃಷ್ಣ. ಪ್ರಶ್ನೆ 7, ಚಾರ್ ಮಿನಾರ್ ಎಲ್ಲಿದೆ? ಇದು ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಇದು ಚಾರ್ ಮಿನಾರ್. ಇದನ್ನು ಕಟ್ಟಿಸಿದವನು ಮಹಮ್ಮದ್ ಅಲಿ ಕುತುಬ್ ಶಾ. ಚಾರ್ ಮಿನಾರ್ ಇದು ಮೂಸಿ ನದಿ ದಂಡೆ ಮೇಲೆ ಇದೆ. ಪ್ರಶ್ನೆ 8, ರಾಣಿ ಕಿ ವಾವ್ ಎಲ್ಲಿದೆ? ಇದು ಗುಜರಾತ್ನಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಚಾಲುಕ್ಯ ವಂಶದವರು. ರಾಣಿ ಕಿ ವಾವ್ ಇದು ಸರಸ್ವತಿ ನದಿ ದಂಡೆ ಮೇಲೆ ಕಂಡುಬರುತ್ತದೆ. ಪ್ರಶ್ನೆ 9, ಜಂತರ್ ಮಂತರ್ ಎಲ್ಲಿದೆ? ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ರಜಪೂತ ದೊರೆ ಜೈಸಿಂಗ 2 ಅಂತ ಹೇಳ್ಬೋದು. ರಾಜಸ್ಥಾನದಲ್ಲಿ ಒಟ್ಟು 5 ಜಂತರ್ ಮಂತರ್ಗಳಿವೆ. ಪ್ರಶ್ನೆ 10, ಹಂಪಿ ಸ್ಮಾರಕ ಎಲ್ಲಿದೆ? ಇದು ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಹಂಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಜಯನಗರವನ್ನು ಸ್ಥಾಪಿಸಿದವರು ಹಕ್ಕ ಮತ್ತು ಬುಕ್ಕರಾಯ. ಪ್ರಶ್ನೆ 11, ತಾಜ್ ಮಹಲ್ ಎಲ್ಲಿದೆ? ತಾಜ್ ಮಹಲ್ ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಶಹಜಹಾನ್. ಈ ತಾಜ್ ಮಹಲ್ ಇದು ಯಮುನಾ ನದಿ ದಂಡೆ ಮೇಲೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12, ಬುಲಂದ ದರ್ವಾಜ ಎಲ್ಲಿದೆ? ಇದು ಫತೇಪುರ ಸಿಕ್ರಿಯಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಅಕ್ಬರ್ ನೋಡಿ ಕಟ್ಟಿಸ್ತಾನೆ ಫ್ರೆಂಡ್ಸ್. ಇದನ್ನು ಅಕ್ಬರ್ ದಿನ್ ಇ ಇಲಾಯಿ ಪಂಥವನ್ನು ಸ್ಥಾಪಿಸ್ತಾನೆ ಫ್ರೆಂಡ್ಸ್. ಪ್ರಶ್ನೆ 13, ಹುಮಾಯೂನನ ಗೋರಿ ಎಲ್ಲಿದೆ? ಹುಮಾಯೂನನ ಗೋರಿ ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದ್ರೆ ಹಮಿದಾ ಬಾನು ಬೇಗಂ ಕಟ್ಟಿಸ್ತಾರೆ ಫ್ರೆಂಡ್ಸ್. ಇದನ್ನು 1570ರಲ್ಲಿ ಸ್ಥಾಪನೆ ಮಾಡಲಾಯಿತು. ಪ್ರಶ್ನೆ 14, ವಿಜಯ ಸ್ತಂಭ ಎಲ್ಲಿದೆ? ವಿಜಯ ಸ್ತಂಭ ಇದು ಚಿತ್ತರ್ಗೋರ್ನಲ್ಲಿದೆ. ಇದನ್ನು ಕಟ್ಟಿಸಿದವರು ಯಾರಪ್ಪ ಅಂತಂದರೆ ರಾಣಾ ಕುಂಭ ಕಟ್ಟಿಸ್ತಾನೆ ಫ್ರೆಂಡ್ಸ್. ಇದನ್ನು
1448ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 15. ಅಲಾಯಿ ದರ್ವಾಜಾ ಎಲ್ಲಿದೆ? ಇದು ದೆಹಲಿಯಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವನು ಯಾರಪ್ಪ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸ್ತಾನೆ ಫ್ರೆಂಡ್ಸ್. ಇದನ್ನು 1296ರಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ 16. ಮಹಾಬೋಧಿ ದೇವಾಲಯ ಎಲ್ಲಿದೆ? ಮಹಾಬೋಧಿ ದೇವಾಲಯವು ಇದು ಬಿಹಾರದಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವನು ಯಾರಪ್ಪ ಅಂತಂದ್ರೆ ಅಶೋಕ ಚಕ್ರವರ್ತಿ ಕಟ್ಟಿಸ್ತಾನೆ ಫ್ರೆಂಡ್ಸ್. ಇದನ್ನು ಕ್ರಿಸ್ತಿ ಪೂರ್ವ 260ರಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ 17. ಸಾಂಚಿ ಸ್ತೂಪ ಎಲ್ಲಿದೆ? ಸಾಂಚಿ ಸ್ತೂಪ ಬಂದ್ಬಿಟ್ಟು ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಇದನ್ನು ಕೆತ್ತನೆ ಮಾಡಿದವ ಅಶೋಕ ಚಕ್ರವರ್ತಿ. ಪ್ರಶ್ನೆ 18. ಹವಾ ಮಹಲ್ ಎಲ್ಲಿದೆ? ಹವಾ ಮಹಲ್ ಇದು ರಾಜಸ್ಥಾನದ ಜೈಪುರದಲ್ಲಿ ಕಂಡುಬರುತ್ತದೆ. ಇದನ್ನು ಕಟ್ಟಿಸಿದವರು ಚಂದೇಲರು. ಪ್ರಶ್ನೆ 19. ಖಜಾರಹೋ ದೇವಸ್ಥಾನ ಎಲ್ಲಿದೆ? ಇದು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಖಜಾರಹೋ ದೇವಸ್ಥಾನ ಇದನ್ನು ಕಟ್ಟಿಸಿದವನು ಯಾರಪ್ಪ ಅಂತಂದ್ರೆ ಚಂದೇಲರು ಕಟ್ಟಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಜಗನ್ನಾಥ ದೇವಾಲಯ ಎಲ್ಲಿದೆ? ಇದು ಒಡಿಸ್ಸಾದ ಪುರಿಯಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಇದು ಜಗನ್ನಾಥ ದೇವಾಲಯ. ಇದನ್ನು ಕಟ್ಟಿಸಿದವರು ಗಂಗ ವಂಶದವರು. ಇದನ್ನು ಕಟ್ಟಿಸಿದವನು ಅನಂತವರ್ಮನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20. ಮಹಾಬಲಿಪುರಂ ದೇವಸ್ಥಾನ ಎಲ್ಲಿದೆ? ಫ್ರೆಂಡ್ಸ್ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಇದನ್ನು ಕಟ್ಟಿಸಿದವನು ನರಸಿಂಹವರ್ಮನ್ II ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.